ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ನೋಡ್ಕೊಂಬಂದೆ, ನನಗೇನು ಇಷ್ಟ ಆಯಿತು ಅನ್ನೋದನ್ನ ಈ ಸಣ್ಣ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ದರ್ಶನ್ ಸರ್ ಅವರ ರಾಯಲ್ ಸ್ವ್ಯಾಗ್ನ ಈ ಟ್ರೈಲರ್ನಲ್ಲಿ ನಾವು ನೋಡ್ಬೋದು. ಆಮೇಲೆ ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಸ್ಕ್ರೀನ್ ಪ್ರೆಸೆನ್ಸ್ನ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಸಣ್ಣದಾಗಿ ಟ್ರೈಲರ್ ಕ್ಲಿಮ್ಸಲ್ಲಿ ತೋರಿಸಿರೋ ಪ್ರಕಾರ ನಮ್ಮ ದರ್ಶನ್ ಸರ್ ಅವರು 2 ರೀತಿಯ ಕ್ಯಾರೆಕ್ಟರ್ನ ನಿಭಾಯಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನಮ್ಮ ರಚನಾ ರೈ ಅವರು ಒಂದು ಸೀನಲ್ಲಿ ಹೇಳ್ತಾರೆ ಡೈಲಾಗ್ನ, ನಿನ್ನ ಒರಿಜಿನಲ್ ಮುಖನೇ ನಾನು ನೋಡಿಲ್ಲವಲ್ಲ ಅಂತ. ಆಗ ನನಗನ್ಸಿದ್ದು 2 ಕ್ಯಾರೆಕ್ಟರ್ ಏನಾದರೂ ನಿಭಾಯಿಸ್ತಾ ಇದ್ದಾರೆ ದರ್ಶನ್ ಸರ್ ಅಂತ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ. ಆಮೇಲೆ ಒಂದು ಪ್ರದೇಶದಲ್ಲಿ ನಡೆಯೋ ಗಲಾಟೆಗಳನ್ನ ಈ ಡೆವಿಲ್ನೇ ಕ್ರಿಯೇಟ್ ಮಾಡ್ತಾನ ಅಥವಾ ಅದರ ವಿರುದ್ಧ ಹೋರಾಡ್ತಾನ ಅನ್ನೋನ್ನ ಈ ಸಣ್ಣ ಸಿನಿಮಾದಲ್ಲಿ ತಿಳ್ಕೊಬೋದು ಅಂತ ನನಗನ್ನಿಸ್ತಾ ಇದೆ. ಅಚ್ಯುತ್ ಕುಮಾರ್ ಸರ್ ಅವರು ದರ್ಶನ್ ಸರ್ ಅವರ ಕ್ಯಾರೆಕ್ಟ್ರು, ಅಂದರೆ ದರ್ಶನ್ ಸರ್ ಅವ್ರಿಗೂ ಅಚ್ಯುತ್ ಕುಮಾರ್ ಸರ್ ಅವ್ರಿಗೂ ಏನು ಲಿಂಕ್ ಇದೆ ಅನ್ನೋನ್ನ ಅದು ನೋಡಬೇಕು. ಯಾಕಪ್ಪ ಅಂದರೆ ದರ್ಶನ್ ಸರ್ ಅವರು ಕ್ಲೈಮ್ಯಾಕ್ಸ್ ಏನು ಬರುತ್ತೆ ಅಂದರೆ ಟ್ರೈಲರ್ ಕ್ಲೈಮ್ಯಾಕ್ಸು, ಅದಕ್ಕಿಂತ ಮುಂಚೆ ನಮ್ಮ ಅಚ್ಯುತ್ ಕುಮಾರ್ ಸರ್ ಅವರು ಧನುಷ್ ಅಂತಾರೆ. ಅವರು ತಕ್ಷಣ ಸ್ಕ್ರೀನ್ ಚೇಂಜ್ ಆಗುತ್ತೆ, ಡೆವಿಲ್ ಅಂತಾರೆ. ಆಮೇಲೆ ಟ್ರೈಲರ್ ಮುಗಿಸ್ತಾರೆ. ಅದಕ್ಕೆ ಈ ಕೆಲವೊಂದು ಗಲಾಟೆ ಎಲ್ಲ ಏನು ಸೀನ್ಸ್ ತೋರಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ನಮ್ಮ ಡೆವಿಲ್ ಅವ್ರ ಕಾರಣನ ಏನು ಅನ್ನೋನ್ನ ಇದೇ 11ನೇ ತಾರೀಕು ನಾವೆಲ್ಲ ನೋಡಿ ತಿಳ್ಕೊಬೋದು. ನಿಮ್ಮ ಹತ್ತಿರದ ಚಿತ್ರಮಂದಿರಗಳೆಲ್ಲ ಡೆವಿಲ್ ರಿಲೀಸ್ ಆಗೋಕ್ಕೆ ರೆಡಿಯಾಗಿದೆ. ಅಫಿಷಿಯಲ್ ಆಗಿ ಇನ್ವೈಟ್ ಕೂಡ ಮಾಡಿದ್ದಾರೆ ನಮ್ಮ ಟ್ರೈಲರ್ ಮೂಲಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟ್ರೈಲರ್ ನೋಡಿದರೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.